ಕೈಕಾಲ ಮುರಿದ್ಬಿಡ್ತೀನಿ ಏನ್ ಗೊತ್ತು ನಿಮಗೆ ಇದ್ರ ಬಗ್ಗೆ ಏನ್ರಿ ಗೊತ್ತು ನಿಮಗೆ ವಿಡಿಯೋ ತೋರಿಸ್ರಿ ನೀವು ವಿಡಿಯೋ ತೋರಿಸಿ ಏನ್ ತಿಳ್ಕೊಂಡಿದ್ದೀರಾ ನೀವು ಸುಮ್ಮನೆ ಒಂದು ರೋಡ್ ಬಂದು ಬ್ಲಾಕ್ ಮಾಡಿ ಕಾಲಲ್ಲಿ ಬೆಡ್ ಮಾಡ್ಬೇಕಣ್ಣ ಒಂದು ನಿಮಿಷ ಅಪಾಲಜಿ ಎಲ್ಲ ಎಕ್ಸ್ಕ್ಯೂಸ್ ಎಲ್ಲ ಧೈರ್ಯ ಇದೆ ರೋಡ್ ಬ್ಲಾಕ್ ಮಾಡಿ ಧೈರ್ಯ ಮಾಡ್ರಿ ಒಂದು ನಿಮಿಷ ನಾನು ನಿಮಗೆ ಸಮಾಧಾನ ಹೇಳಲ್ಲ ಧೈರ್ಯ ಇದೆ ರೋಡ್ ಬ್ಲಾಕ್ ಮಾಡಿ ತೋರಿಸಿ ನಾನು ಬಂದಿದ್ದೀನಿ ನನ್ನ ಕಣ್ಮುಂಚೆ ರೋಡ್ ಬ್ಲಾಕ್ ಮಾಡಿ ತೋರಿಸಿ ನಾವು ಒಂದು ತಂದೆ ತಾಯಿ ಹುಟ್ಟಿನ ತೋರಿಸಿ. ವೀಕ್ಷಕರೇ, ನಮ್ಮ ಸಮಾಜವನ್ನು ತಿದ್ದಬೇಕು, ಸರಿ ಮಾಡಬೇಕು ಅಂತ ಸಾವಿರಾರು ಜನರು ಕನಸನ್ನು ಹೊತ್ತುಕೊಂಡು ರಾಜಕೀಯಕ್ಕೆ ಬರ್ತಾರೆ. ಆದರೆ ರಾಜಕೀಯ ನಾವೆಲ್ಲ ಅಂದುಕೊಂಡಷ್ಟು ಸುಲಭ ಅಲ್ಲ. ಅಂಥದ್ರಲ್ಲೂ ಕೂಡ ಒಂದಷ್ಟು ಜನ ಜನರಿಗೋಸ್ಕರನೇ ರಾಜಕೀಯದಲ್ಲಿದ್ದು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ರೀತಿಯಾಗಿ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂತಹ ಅಥವಾ ರಾಜಕೀಯದಲ್ಲಿ ಹೊಸ ಕ್ರೇಜ್ ಅನ್ನ ಹುಟ್ಟು ಹಾಕಿರುವಂತಹ ಸಂಚಲನವನ್ನೇ ಸೃಷ್ಟಿ ಮಾಡಿರುವಂತಹ ವ್ಯಕ್ತಿ ಯಾರಾದರೂ ಇದ್ರೆ ಆ ಪಟ್ಟಿಯಲ್ಲಿ ಮೊದಲಿಗೆ ಬರುವಂತಹ ಹೆಸರು ಕೆ ಅಣ್ಣಾಮಲೈ. ಒಂದು ಕಾಲದಲ್ಲಿ ಕಾರ್ಕಳಕ್ಕೆ SP ಆಗಿ ಬಂದು ಇಡೀ ಕರ್ನಾಟಕದಲ್ಲಿ ತಮ್ಮನ್ನ ಸಿಂಗಂ ಅಂತ ಗುರುತಿಸಿಕೊಳ್ಳುವಂತೆ ಮಾಡಿದಂತಹ ವ್ಯಕ್ತಿ ನಂತರ ಅದೇ ವ್ಯಕ್ತಿ ತಮ್ಮ ಪೊಲೀಸ್ ವೃತ್ತಿಗೆ ರಾಜೀನಾಮೆ ಕೊಟ್ಟು ತಮಿಳುನಾಡಿನಲ್ಲಿ ರಾಜಕೀಯಕ್ಕೆ ಸೇರ್ತಾರೆ. ಅಷ್ಟೇ ಅಲ್ಲದೆ ಕಾವೇರಿ ಗಲಾಟೆಯಲ್ಲಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಕರ್ನಾಟಕದ ಮುಖ್ಯಮಂತ್ರಿಯಿಂದ ಅವಮಾನಕ್ಕೆ ಒಳಗಾಗ್ತಾರೆ. ಆದರೆ ಈಗ ತಮಿಳುನಾಡಿನಲ್ಲಿ ಯಾರು ಅಂದುಕೊಳ್ಳದೆ ಇರುವ ರೀತಿಯಲ್ಲಿ ಅಣ್ಣಾಮಲೈ ಅವರು ಇಡೀ ರಾಜಕೀಯದಲ್ಲಿ ಹೊಸ ಸಂಚಲನವನ್ನೇ ಸೃಷ್ಟಿ ಮಾಡಿದ್ದಾರೆ. ಇನ್ನು ತಮಿಳುನಾಡಿನಲ್ಲಿ ಇವರ ಹವಾ ಹೇಗಿದೆ ಅಂತಂದ್ರೆ ತಮಿಳುನಾಡಿನ CM ಸ್ಟಾಲಿನ್ ಅವರ ಬುಡ ನಡುಗುತ್ತಾ ಇದೆ ಅಂತ ಹೇಳಬಹುದು. ಇನ್ನು ಅಣ್ಣಾಮಲೈ ಅವರು ರಾಜಕೀಯದಲ್ಲಿ ಇದ್ದು ಅವರ ಪಾಲಿಸುವಂತಹ ಪಕ್ಷ ಮತ್ತು ಸಿದ್ಧಾಂತದ ಬಗ್ಗೆ ಒಂದಷ್ಟು ಜನಕ್ಕೆ ಅಭಿಪ್ರಾಯ ಇರಬಹುದು. ಆದರೆ ವ್ಯಕ್ತಿಯಾಗಿ ಅಣ್ಣಾಮಲೈ ಅವರನ್ನ ಗಮನಿಸಿದಾಗ ಇವರಿಗೆ ರಾಜಕೀಯದಲ್ಲಿ ದುಡ್ಡು ಮಾಡಬೇಕು, ಭ್ರಷ್ಟಾಚಾರ ಮಾಡಬೇಕು, ಈ ರೀತಿಯಾದಂತಹ ಯಾವುದೇ ಮನಸ್ಥಿತಿ ಕೂಡ ಇಲ್ಲ. ಅದರ ಬದಲಾಗಿ ಸಮಾಜಕ್ಕೆ ಏನು ಮಾಡಬೇಕು, ಜನರಿಗೋಸ್ಕರ ಒಂದಷ್ಟು ಒಳ್ಳೆಯದನ್ನ ಮಾಡಬೇಕು, ಸಮಾಜದ ಪರವಾಗಿ ನಿಲ್ಲಬೇಕು ಎನ್ನುವಂತಹ ಮನಸ್ಥಿತಿ ಇದೆ. ಇನ್ನು ಅದಕ್ಕೆ ತಕ್ಕನಾದಂತಹ ಅರ್ಹತೆ, ಅದಕ್ಕೆ ತಕ್ಕನಾದಂತಹ ಜ್ಞಾನ ಇದೆಲ್ಲದೂ ಕೂಡ ಹೊಂದಿರುವಂತಹ ವ್ಯಕ್ತಿ ಯಾರು ಅಂತಂದ್ರೆ ಅದು ಕೆ ಅಣ್ಣಾಮಲೈ. ಇನ್ನು ಅವರ ರಾಜಕೀಯ ಜೀವನವನ್ನ ನೋಡಿದ್ರೆ ಮುಂದೊಂದು ದಿನ ರಾಜಕೀಯದಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಿ ನಿಲ್ಲುವಂತಹ ಎಲ್ಲ ಲಕ್ಷಣ ಕೂಡ ಕಾಣಿಸ್ತಾ ಇದೆ. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ಅಣ್ಣಾಮಲೈ ಅವರು ಯಾಕೆ IPS ಹುದ್ದೆಯನ್ನು ತೊರೆದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು, ಅದರ ಹಿಂದೆ ಕೂಡ ಒಂದಷ್ಟು ದೊಡ್ಡದಾದಂತಹ ಸೀಕ್ರೆಟ್ ಇದೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಅಣ್ಣಾಮಲೈ ಅವರ ಬಗ್ಗೆ, ಆ ಸೀಕ್ರೆಟ್ ಬಗ್ಗೆ ಎಲ್ಲದನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಣ್ಣಾಮಲೈ ಕುಪ್ಪಸ್ವಾಮಿ ಇವರು 1984ರ ಜೂನ್ 4ರಂದು ತಮಿಳುನಾಡಿನ ಕುರೂರು ಜಿಲ್ಲೆಯ ತೊಟ್ಟಂಪಟ್ಟಿಯಲ್ಲಿ ಜನಿಸಿದ್ರು. ಇನ್ನು ಇವರ ತಂದೆ ಕುಪ್ಪಸ್ವಾಮಿ, ತಾಯಿ ಪರಮೇಶ್ವರಿ. ಇವರದ್ದು ಕೃಷಿ ಹಿನ್ನೆಲೆ ಇರುವಂತಹ ತಕ್ಕ ಮಟ್ಟಿಗೆ ಅನುಕೂಲಸ್ಥ ಕುಟುಂಬ ಇವರದಾಗಿತ್ತು. ಹಾಗಾಗಿ ಒಳ್ಳೆಯ ಎಜುಕೇಶನ್ ಕೂಡ ಅವರಿಗೆ ಸಿಗುತ್ತೆ. ಹಾಗಾಗಿ ಕೊಯಮತ್ತೂರಿನಲ್ಲಿ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಳ್ತಾರೆ. ನಂತರ ಉತ್ತರ ಪ್ರದೇಶದಲ್ಲಿರುವ ಲಕ್ನೋದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ನಿಂದ MBA ಪದವಿಯನ್ನು ಪಡೆದುಕೊಳ್ತಾರೆ. ಹೀಗೆ ಲಕ್ನೋದಲ್ಲಿ ಇರಬೇಕಾದ್ರೇನೆ ಅಲ್ಲಿನ ಜನರ ಕಷ್ಟವನ್ನು ನೋಡಿ ಸಮಾಜ ಸೇವೆ ಮೇಲೆ ಇವರಿಗೆ ಆಸಕ್ತಿ ಬೆಳೆಯುತ್ತೆ. ಅದೇ ಸಮಯದಲ್ಲಿ ಆದಂತಹ ಮುಂಬೈ ಉಗ್ರ ದಾಳಿ ಇವರನ್ನ ಕಂಪ್ಲೀಟ್ ಆಗಿ ಬದಲಾವಣೆ ಮಾಡಿಬಿಡುತ್ತೆ. ಅಲ್ಲಿಂದ ಅಣ್ಣಾಮಲೈ ಅವರು UPSC ತಯಾರಿಯನ್ನ ಮಾಡಿ 2011ರಲ್ಲಿ ಪಾಸ್ ಆಗ್ತಾರೆ. ಕರ್ನಾಟಕ ಕೆಡಾರ್ IPS ಅಧಿಕಾರಿಯಾಗಿ ಆಯ್ಕೆ ಕೂಡ ಆಗ್ತಾರೆ. ನಂತರ 2013ರಲ್ಲಿ ಕಾರ್ಕಳದ SP ಆಗಿ ವೃತ್ತಿ ಜೀವನ ಶುರು ಮಾಡ್ತಾರೆ. ಅದಾದ ನಂತರ ಅಣ್ಣಾಮಲೈ ಉಡುಪಿ ಜಿಲ್ಲೆಗೆ SP ಆಗಿ ವರ್ಗಾವಣೆಯನ್ನು ಕೂಡ ಮಾಡಲಾಗುತ್ತೆ. ಅಲ್ಲಿಂದ ಅಣ್ಣಾಮಲೈ ಅವರು ಎಂದೂ ಕೂಡ ಹಿಂದೆ ತಿರುಗಿ ನೋಡಲೇ ಇಲ್ಲ. ಡೈರೆಕ್ಟ್ ಆಗಿ SPಗೆ ದೂರು ಕೂಡ ಕೊಡಬಹುದು ಅಂತ ಸುರಕ್ಷಾ ಆ್ಯಪ್ ಬಿಡುಗಡೆ ಮಾಡ್ತಾರೆ. ಇದು ಅಪಾರ ಜನಪ್ರಿಯತೆ ಕೂಡ ಗಳಿಸ್ಕೊಳ್ಳುತ್ತೆ. ಉಡುಪಿ ಜಾಗದಲ್ಲಿ ಧಾರ್ಮಿಕ ಗಲಾಟೆಗಳು ಜಾಸ್ತಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಅಣ್ಣಾಮಲೈ ಅವರು ಕುರಾನ್ ಅನ್ನ ಓದಿದ್ರು. ಅದರಲ್ಲಿ ಇರುವಂತಹ ಅಂಶಗಳನ್ನ ತಿಳಿದುಕೊಂಡು ಕೋಮು ಗಲಾಟೆಗಳು ನಡೆಯದಂತೆ ತಡೆದ್ರು. ಇವರ ನಡೆಗೆ ಮುಸ್ಲಿಂ ಸಮುದಾಯದಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಯಿತು. ಅಷ್ಟೇ ಅಲ್ಲದೆ ಉಡುಪಿಯಲ್ಲಿ ಅಣ್ಣಾಮಲೈ ಅಂದ್ರೆ ಸಾಕು ಪುಡಿ ರೌಡಿಗಳು ನಡುತ್ತಾ ಇದ್ರು. ಆ ರೀತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು.
ಅಷ್ಟೊತ್ತಿಗೆ ಆಗ್ಲೇ ಅಣ್ಣಾಮಲೈ ಅವರಿಗೆ ಕರ್ನಾಟಕದ ಸಿಂಗಂ ಅಂತ ಹೆಸರು ಕೂಡ ಬಂದುಬಿಡುತ್ತು. ನಂತರ 2016ರಲ್ಲಿ ಉಡುಪಿಯಿಂದ ಚಿಕ್ಕಮಗಳೂರಿಗೆ ವರ್ಗಾವಣೆಯನ್ನ ಮಾಡಲಾಗುತ್ತೆ. ಆಗ SP ಕಚೇರಿ ಮುಂದೆ ಜನ ಬಂದು ಪ್ರತಿಭಟನೆಯನ್ನ ಮಾಡ್ತಾರೆ. ಅಣ್ಣಾಮಲೈ ನನ್ನ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಒತ್ತಾಯ ಕೂಡ ಮಾಡ್ತಾರೆ. 2017ರಲ್ಲಿ ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಕೋಮು ಗಲಾಟೆ ಶುರುವಾಗುತ್ತೆ. ಆದ್ರೆ ಅದನ್ನೆಲ್ಲ ಕೂಡ ಶಾಂತಿಯುತವಾಗಿ ಬಗೆಹರಿಸುವಲ್ಲಿ ಅಣ್ಣಾಮಲೈ ಯಶಸ್ವಿಯಾಗಿದ್ದಾರೆ. ಸುಮಾರು 2018ರ ತನಕ ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡಿ ರಿಯಲ್ ಸಿಂಗಂ ಅಂತ ಕರೆಸ್ಕೊಂಡ್ರು. ನಂತರ 2018ರಲ್ಲಿ ಚಿಕ್ಕಮಗಳೂರಿಂದ ಅಣ್ಣಾಮಲೈ ಅವರು ಟ್ರಾನ್ಸ್ಫರ್ ಆದಾಗ ಅಲ್ಲೂ ಕೂಡ ಜನ ಬಂದು ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ್ಮೇಲೆ ಬೆಂಗಳೂರು ದಕ್ಷಿಣದಲ್ಲಿ DCP ಆಗ್ತಾರೆ. ಇಲ್ಲೂ ಕೂಡ ಅಷ್ಟೇ, ಅವರು ತೆಗೆದುಕೊಂಡಂತಹ ಕ್ರಮಗಳು ಜನರನ್ನ ತಿರುಗಿ ನೋಡುವಂತೆ ಮಾಡುತ್ತೆ. ಇದರ ಜೊತೆಗೆ ಅಣ್ಣಾಮಲೈ ಅವರ ಹೆಸರು ಇಡೀ ಕರ್ನಾಟಕ ಮಾತ್ರ ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಜನಪ್ರಿಯತೆಯನ್ನ ಪಡೆದುಕೊಳ್ಳುತ್ತೆ. ಈ ಸಮಯದಲ್ಲಿ ಒಂದಷ್ಟು ರಾಜಕೀಯ ನಾಯಕರು ಅಣ್ಣಾಮಲೈ ಅವರನ್ನ ರಾಜಕೀಯಕ್ಕೆ ಸೆಳಿಬೇಕು ಅಂತ ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಕರ್ನಾಟಕ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆ ಆಗಿ ಆಗ ಈ ಹಿಂದೆ CM ಆಗಿದ್ದಂತಹ ಒಬ್ಬರು ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿರ್ತಾರೆ. ಆ ಸಮಯದಲ್ಲಿ ಅವರು ಸೆಕ್ಯೂರಿಟಿಗೋಸ್ಕರ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ನಿಯೋಜನೆ ಮಾಡಲಾಗಿರುತ್ತೆ. ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ವಾರಗಟ್ಟಲೆ ಹೆಂಡತಿ ಮಕ್ಕಳನ್ನು ಮನೆ ಬಿಟ್ಟು ಅಲ್ಲಿ ಇರಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಆ ಸಂದರ್ಭದಲ್ಲಿ ಒಬ್ಬ ಮಾಧ್ಯಮ ಪ್ರತಿನಿಧಿ ಕಾನ್ಸ್ಟೇಬಲ್ಗಳನ್ನು ಇಂಟರ್ವ್ಯೂ ಮಾಡ್ತಾರೆ. ಆಗ ಈ ರೀತಿ ಸೆಕ್ಯೂರಿಟಿ ಕೆಲಸಗಳಿಂದ ಬೇಸತ್ತು ಹೋಗಿದ್ದ ಕಾನ್ಸ್ಟೇಬಲ್ಗಳು, ಈ ನನ್ನ ಮಕ್ಕಳಿಗೋಸ್ಕರ ನಾವು ಹೆಂಡತಿ ಮಕ್ಕಳನ್ನು ಬಿಟ್ಟು ಇವರನ್ನು ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ ಅಂತ ಹೇಳ್ಬಿಡ್ತಾರೆ. ಈ ಮಾತು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಕಟವಾಗಿ ಬಿಡುತ್ತೆ. ಈ ವಿಚಾರ ಮೀಡಿಯಾಗಳಲ್ಲಿ ಬರ್ತಿದ್ದಂತೆಯೇ ಪೊಲೀಸ್ ಇಲಾಖೆ ಮೇಲಧಿಕಾರಿ ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತ ತೀರ್ಮಾನಕ್ಕೆ ಕೈಗೊಳ್ತಾರೆ. ಆದರೆ ಆ ಕಾನ್ಸ್ಟೇಬಲ್ಗಳು ಅಣ್ಣಾಮಲೈ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಆದರೆ ಆ ಸಮಯದಲ್ಲಿ ಅಣ್ಣಾಮಲೈ ಅವರು ಅವರನ್ನು ಉಳಿಸಬೇಕು ಅಂತ ತುಂಬ ಪ್ರಯತ್ನ ಪಟ್ಟು, ಯಾಕಂತಂದರೆ ಅಣ್ಣಾಮಲೈ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಕಾನ್ಸ್ಟೇಬಲ್ಗಳು ಉದ್ದೇಶಪೂರ್ವಕವಾಗಿ ಆ ಮಾತುಗಳನ್ನು ಹೇಳಿಲ್ಲ ಅಂತ. ಆದರೆ ಅಣ್ಣಾಮಲೈ ಅವರಿಗೆ ಮೇಲಿನ ಅಧಿಕಾರಿಗಳಿಂದ ನಿರಂತರವಾಗಿ ಒತ್ತಡ ಹಾಕಿ ಅವರನ್ನು ಸಸ್ಪೆಂಡ್ ಮಾಡ್ತಾರೆ. ಇದರಿಂದಾಗಿ ತೀವ್ರ ನೋವಿಗೆ ಒಳಗಾದಂತಹ ಅಣ್ಣಾಮಲೈ ಅವರು, ನಾನೊಬ್ಬ DSP ಆಗಿ ನನ್ನ ಸಿಬ್ಬಂದಿನ ಉಳಿಸ್ಕೊಳ್ಳೋಕೆ ಆಗಲ್ಲ ಅಂತ ಅಂದರೆ ಈ ರೀತಿಯ ಕೆಲಸದಲ್ಲಿ ನಾನು ಮುಂದುವರಿಯೋದಿಲ್ಲ ಅಂತ ಹೇಳಿ 2019ರಲ್ಲಿ IPS ಹುದ್ದೆಯನ್ನು ತೊರೆಯುತ್ತಾರೆ. ಆದರೆ ಈ ವಿಷಯ ಇಡೀ ಕರ್ನಾಟಕ ಜನತೆಗೆ ಶಾಕ್ ಕೊಡುತ್ತೆ. ಅದಾದ ನಂತರ 2020ರಲ್ಲಿ BJPಗೆ ಸೇರ್ತಾರೆ. ಆದರೆ ಅವರು BJPಗೆ ಸೇರೋದು ತಮಿಳುನಾಡಿನಲ್ಲಿ. ಆಗ ಒಂದಷ್ಟು ಜನ ಅಣ್ಣಾಮಲೈ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಕಮೆಂಟನ್ನು ಮಾಡ್ತಾರೆ. ಯಾಕಂತಂದರೆ ತಮಿಳುನಾಡಿನಲ್ಲಿ BJPಗೆ ಯಾವ ಅಸ್ತಿತ್ವವೂ ಕೂಡ ಇಲ್ಲ. ಅಲ್ಲಿ BJPಗೆ ಹೋಗಿ ಅಣ್ಣಾಮಲೈ ಏನು ಮಾಡೋಕ್ಕೆ ಸಾಧ್ಯ ಅಂತ ಚರ್ಚೆಯನ್ನು ಮಾಡ್ತಾರೆ. ಹೀಗಿರುವಾಗಲೇ ಅಣ್ಣಾಮಲೈ ಅವರಿಗೆ ಉಪಾಧ್ಯಕ್ಷ ಪಟ್ಟ ಕೂಡ ಸಿಗುತ್ತೆ. ಇದಾದಮೇಲೆ 2021ರಲ್ಲಿ ತಮಿಳುನಾಡಿನ ಆರ್ವಾಕುರ್ಚಿ ವಿಧಾನ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಆದರೆ ಅಲ್ಲಿ ಸೋಲನ್ನು ಕಾಣ್ತಾರೆ. ಅದೇ ಚುನಾವಣೆಯಲ್ಲಿ ಯಾರು ಊಹಿಸದಂಥ ಪೈಪೋಟಿ ಕೊಟ್ಟಿದ್ರು. ಕೊನೆಗೆ BJPಯ ರಾಜ್ಯಾಧ್ಯಕ್ಷರು ಕೂಡ ಆಗ್ತಾರೆ. ಅಣ್ಣಾಮಲೈ ಹಿಂದಿನಿಂದಲೂ ಕೂಡ ಅಲ್ಲಿರುವ DMK ಮತ್ತು AIDMK ಭ್ರಷ್ಟಾಚಾರಗಳನ್ನು ವಿರೋಧ ಮಾಡಿ ಬಂದವರು. ನಂತರ ಹೀಗೆ ತಮಿಳುನಾಡಲ್ಲಿ ಅಣ್ಣಾಮಲೈ ಜನಪರ ನಿಂತ್ಕೊಳ್ತಾರೆ. ಇದಾದ್ಮೇಲೆ ಜನರಿಗೆ ಅಣ್ಣಾಮಲೈ ಏನಾದರೂ ಮಾಡ್ತಾರೆ ಅಂತ ನಂಬಿಕೆ ಉಟ್ಕೊಳ್ಳುತ್ತೆ. ನಂತರದಲ್ಲಿ ಅಣ್ಣಾಮಲೈ ಎಲ್ಲೇ ಹೋದ್ರೂ ಸಾವಿರಾರು ಜನರು ಸೇರ್ಕೊಳ್ತಾರೆ. ಅದರಲ್ಲೂ ರಾಜ್ಯಾಧ್ಯಕ್ಷರು ಅಂದಮೇಲೆ ಅಣ್ಣಾಮಲೈ ಅವರು ಹೆಣ್ಮಕ್ಕಳ್ ಅನ್ನುವ ಹೆಸರಲ್ಲಿ ಯಾತ್ರೆ ಶುರು ಮಾಡ್ತಾರೆ. ಇದು ತಮಿಳುನಾಡಿನಾದ್ಯಂತ BJP ಮತ್ತು ಅಣ್ಣಾಮಲೈ ಹವಾ ಶುರು ಮಾಡ್ತದೆ. ಈ ಹವಾ ಇಷ್ಟು ಮಟ್ಟಿಗೆ ಇದೆ ಅಂತ ಅಂದರೆ ರಾಜಕೀಯ ವಲಯದಲ್ಲಿ ಅಣ್ಣಾಮಲೈ ಅವರು ಭವಿಷ್ಯದ CM ಆಗ್ತಾರೆ ಅಂತ ಕೂಡ ಚರ್ಚೆ ಆಗುತ್ತೆ. ಇದೇ ಉಳಿದ ಪಕ್ಷಗಳಿಗೆ ಮತ್ತು ಸ್ಟಾಲಿನ್ ಸರ್ಕಾರಕ್ಕೆ ನಡುಕ ಶುರುವಾಗಿದೆ. ಇದು ತಮಿಳುನಾಡಿನಲ್ಲಿ BJP ಹವಾ ಸೃಷ್ಟಿ ಮಾಡಿರೋ ರಾಜಕೀಯ ವಲಯದಲ್ಲಿ ಕೋಲಾಹಲ ಸೃಷ್ಟಿ ಮಾಡಿರೋ CM ಸ್ಟಾಲಿನ್ ಬುಡ ನಡಗಿಸುವಷ್ಟು ಅಣ್ಣಾಮಲೈ ಅವರು ತಮ್ಮ ರಾಜಕೀಯ ಜೀವನವನ್ನ ಬಲಗೊಳಿಸಿದ್ದಾರೆ. ವೀಕ್ಷಕರೇ, ಇದಿಷ್ಟು ಅಣ್ಣಾಮಲೈ ಅವರ ಜೀವನದ ಕಣ್ಣೀರಿನ ಕತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.